ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನು ನಮ್ಮ ಊರಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ನ ನಿಮಗೆ ತೋರಿಸ್ಲಿಕ್ಕೆ ಇವತ್ತು ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಬೈಕ್ನ ಸೈಡ್ಗೆ ಪಾರ್ಕ್ ಮಾಡಿ ನಾನು ಕೆಂಚಿನಗಡಿನ ವಡಿನ್ ಬಸವೇಶ್ವರ ಟೆಂಪಲ್ಗೆ ಬಂದು ಬೆಲ್ನ ಹೊಡೆದೇ ಬಿಟ್ಟೆ. ಅದೇ ಥರ ದೇವ್ರ ಹತ್ರ ಬೇಡ್ತಾ ಎಲ್ಲ ಸಬ್ಸ್ಕ್ರೈಬರು ನಮ್ಮ ಒಂದು ಯೂಟ್ಯೂಬ್ ಬೆಲ್ಲನ್ನು ಹೊಡೆದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ಥರ ಶ್ರೀ ಸದ್ಗುರು ಚೆನ್ನಬಸವೇಶ್ವರ ಸ್ಟ್ಯಾಚ್ಯೂ ಸಹ ಪಕ್ಕದಲ್ಲೇ ಇದೆ. ಏನೋ ಫ್ರೆಂಡ್ಸ್, ಈ ಪ್ಲೇಸಲ್ಲಿ ಬಂದರೆ ಸ್ವಲ್ಪ ನೆಮ್ಮದಿ ಸತ. ನಾನು ಪ್ರತಿ ಸಲ ನೇಟಿವ್ ಬಂದಾಗ ಮಸ್ಟ್ ವಿಸಿಟೆಡ್ ಪ್ಲೇಸಲ್ಲಿ ಇದು ಸಹ ಒಂದಾಗಿರುತ್ತೆ. ಟೆಂಪಲ್ ವಿಸಿಟ್ ಮುಗಿಸ್ಕೊಂಡು ನಾನು ಹೊರಟಿರೋದೆ ನಮ್ಮ ಮಿನಿ ಬೀಚ್ ಕಡೆ ಫ್ರೆಂಡ್ಸ್. ಮಿನಿ ಬ್ರಿಡ್ಜ್ ಕಡೆ ವಾಕ್ ಮಾಡ್ತಾ ಇರುವಾಗ ಆ ವಾತಾವರಣ ತುಂಬ ಸಖತ್ತಾಗಿತ್ತು. ಮೋಡ ಕವಿದ ವಾತಾವರಣ. ಅದೇ ಥರ ಈ ಧರ್ಮ ನದಿಯ ವ್ಯೂ ಇರ್ಬೋದು. ಅದೇ ಥರ ಬ್ರಿಡ್ಜನ್ನ ಅಂತೂ ಇಂತೂ ಏರಿ ಕೆಲವೊಂದಿಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಪ್ರಕೃತಿಯ ಸವಿಯನ್ನು ಸವಿತಾ ನೆಕ್ಸ್ಟ್ ನಾನು ಹೊರಟಿರೋದೆ ನಮ್ಮ ಶಿವಲಿಂಗು. ಪ್ರಕೃತಿ ಮಡಲಲ್ಲಿರುವ ಈ ಒಂದು ಶಿವಲಿಂಗಿಗೆ ಎಂಟ್ರಿ ಕೊಟ್ಟು ಅದೇ ಥರ ಅಲ್ಲಿ ಸತ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ ಸ್ವಲ್ಪ ನಮ್ಮ ಸೆಲ್ಫಿ ಸ್ಟಿಕ್ಕಿಂದ ಸೆಲ್ಫಿಗಳನ್ನ ಕ್ಲಿಕ್ ಮಾಡಿಕೊಂಡು ಶಿವಲಿಂಗ ಆಶೀರ್ವಾದವನ್ನು ಪಡ್ಕೊಂಡು ಮತ್ತೆ ನಾನು ನಮ್ಮ ಮಿನಿ ಫಾಲ್ಸ್ ಕಡೆಗೆ ಹೊರಟೆ. ಹಾಯ್ ಫ್ರೆಂಡ್ಸ್, ಅಂತೂ ನಾನು ನಿಮಗೆ ತೋರಿಸ್ಬೇಕಾಗಿರೋ ಇಂಟ್ರೆಸ್ಟಿಂಗ್ ಪ್ಲೇಸು ಕಡೆಗೂ ಬಂದೇ ಬಿಡ್ತು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕಂಚಿನೇಗಳೂರಿನ ಒಂದು ಅದ್ಭುತವಾದ ಪ್ರಕೃತಿಯ ಮಡಿಲಲ್ಲಿ ಹರಿತಾ ಇರುವ ಒಂದು ಫಾಲ್ಸ್ ಅಂತ ಹೇಳ್ಬೋದು. ತುಂಬ ಸುಂದರವಾದ ದೃಶ್ಯ ಅಂತ ಹೇಳ್ಬೋದು. ಫ್ಯಾಮಿಲಿ ಸಮೇತ ಬಂದು ಹಾಫ್ ಡೇ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ ಅಲ್ಲಿ ನನಗೆ ಸಿಕ್ಕಿರೋದೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ನೇಟಿವ್ ಕಾಂಪಿಟೇಟರ್ಸ್ ಅಂತ ಹೇಳ್ಬೋದು. ಅವರಿಂದ ನಮ್ಮ ಚಾನಲ್ಗೆ ನಾನು ಸತ ಸ್ವಲ್ಪ ವಿಶ್ ತೊಗೊಂಡೆ. ಅಂತೂ ಇಂತೂ ನೀರು ಹತ್ರನೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೇಟಿವ್ ಮಿನಿ ಕಾಂಪಿಟೇಟರ್ಸ್ ಜೊತೆಗೆ ಸ್ವಲ್ಪ ಕ್ವಾಲಿಟಿ ಆಫ್ ಟೈಮನ್ನು ಸ್ಪೆಂಡ್ ಮಾಡೇ ಬಿಟ್ಟೆ ಫ್ರೆಂಡ್ಸ್. ಏನೋ ಫ್ರೆಂಡ್ಸ್, ನನಗೆ ಜನರಿಗಿಂತ ಈ ಪ್ರಕೃತಿ ಜೊತೆಗೆ ಹಾಗೆ ಚಿಕ್ಕ ಮಕ್ಕಳ ಜೊತೆಗೆ ಒಂದು ಸ್ವಲ್ಪ ಹೆಚ್ಚಿಗೆ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಇಷ್ಟ. ಅಂತೂ ಇಂತೂ ಪದೇ ನಮ್ಮ ಕಾಂಪಿಟೇಟರ್ಸ್ಗಳು ನಮ್ಮ ಚಾನಲ್ಗೆ ವಿಶ್ ಮಾಡ್ತಾನೆ ಇದ್ದರು. ಏನೇ ಹೇಳಿ ಈ ಪ್ಲೇಸನ್ನು ಬಿಟ್ಟು ಹೋಗಲಿಕ್ಕೆ ನನಗೆ ಮನಸ್ಸೇ ಆಗ್ತಿಲ್ಲ. ಹಾಗಾಗಿ ಇನ್ನೊಂದು ಸ್ಟೆಪ್ಪು ಮೇಲೆ ಹತ್ತೋ ಒಂದು ಸಾಹಸವನ್ನು ನಾವು ಮಾಡಿಬಿಟ್ವಿ. ನೋಡಿ ಫ್ರೆಂಡ್ಸ್, ಮೇಲಿನ ದೃಶ್ಯ ನೋಡ್ಬೋದು. ಬಟ್ ನೀವು ಈ ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿ ಲೆಫ್ಟ್ ಸೈಡ್ ನಾನು ತೋರಿಸ್ತಾ ಇರೋ ಲೈಕ್ ಆಲ್ಮೋಸ್ಟ್ 25-35 ಫೀಟ್ ಆಳ ಇದೆ ಲೆಫ್ಟ್ ಸೈಡ್ ನೀರು. ಅಲ್ಲಿಂದ ನೀರು ಹರಿತಾ ಇದೆ. ಹಾಗೆ ನಾನು ಶೂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ತುಂಬ ಡೇಂಜರ್ ಆಗಿರ್ತಕ್ಕಂಥ ಪ್ಲೇಸು. ಹೇಗೋ ನನಗೆ ಸ್ವಲ್ಪ ಈಸ್ ಬರುತ್ತೆ, ಮ್ಯಾನೇಜ್ ಮಾಡ್ಬೋದು ಅನ್ನೋ ಧೈರ್ಯದಲ್ಲಿ ಹಿಡಿದಿದ್ದೀನಿ. ಬಟ್ ಯಾರು ವಿಡಿಯೋ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಈ ಕಡೆ ಇಲ್ಲಿ ಮೇಲೆ ಅಂತೂ ಇಂತೂ ನಮ್ಮ ಮಿನಿ ಬಡೀಸು ಅದೇ ಫಾಲ್ಸ್ನ ಬೇರೆ ಕಡೆ ಎಲ್ಲಿ ನೀರು ತುಂಬ ಹರಿಯುತ್ತಲ್ಲ ಅಲ್ಲಿ ನನ್ನ ಕರ್ಕೊಂಡು ಬಂದುಬಿಟ್ರು. ನೋಡಿ ಪ್ಲೇಸ್, ಈ ದೃಶ್ಯ ಯಾವ ಸ್ಟೇಟಿನ ಯಾವ ಫಾಲ್ಸಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಇದೆ. ಏನೇ ಹೇಳಿ ಫ್ರೆಂಡ್ಸ್, ಸಿಟಿಗಳಲ್ಲಿ ನಮಗೆ ಎಲ್ಲ ದುಡ್ಡು ಸಿಗ್ಬೋದು, ತುಂಬ ಅನುಕೂಲ ಸಿಗ್ಬೋದು. ಆದರೆ ನೆಮ್ಮದಿ ಅಂತ ಬಂದರೆ ಅದು ನಮ್ಮ ಹಳ್ಳಿಲಿ ಅಡಿಗೆ ಕುಂತಿರುತ್ತೆ ಅಂತ ಹೇಳ್ಬೋದು. ತುಂಬ ಸುಂದರವಾದ ದೃಶ್ಯ ಫ್ರೆಂಡ್ಸ್. ನೀರು ನೋಡಿ, ಅದೇ ಥರ ಈ ನೇಚರ್ನ ನೋಡಿ ನನಗೆ ಒಂದು ಸಾಂಗ್ ನೆನಪಾಗ್ತಾ ಇದೆ. ಅದ್ಯಾವುದಂದರೆ ದಟ್ಟಡವಿಯ ದಾರಿಯ ಘೋರ ಬಾಸೇರುವ ಆ ಕಡೆ ಊರ. ಅಂತೂ ಇಂತೂ ಎಲ್ಲ ದೃಶ್ಯ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ಮಿನಿ ಐರಾವತ ಇರೋ ಪ್ಲೇಸಲ್ಲಿ ನಾವು ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ದೂರದಿಂದ ಒಂದು ವ್ಯೂ ತೊಗೊಳ್ಳೋಣ ಫಾಲ್ಸ್ ಅಂತ ಹೇಳಿ ಇನ್ನೊಂದು ಪ್ಲೇಸ್ಗೆ ಬಂದು ಆ ವ್ಯೂವನ್ನು ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ಐರಾವತ ಊರ ಕಡೆ ಮುಖ ಮಾಡಿಬಿಟ್ಟು ಅಂತೂ ಇಂತೂ ಹೊರಟೇ ಬಿಡ್ತು. ಅಂತೂ ಊರು ಸಮೀಪ ಆದರೂ ನನಗೆ ಆ ಫಾಲ್ಸ್ನ ದೃಶ್ಯವನ್ನು ಮರಿಲಿಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ ಫ್ರೆಂಡ್ಸ್. ಆ ದೃಶ್ಯ ಅಂತೂ ನನಗೆ ಫಾರ್ ಎವರ್ ಅನ್ನೋ ಥರ ಕಾಣಿಸ್ತಾನೆ ಇದೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.